ಚೀನಾವನ್ನು ಹೆಣಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಮೆರಿಕಾಗೆ ಎರಡು ಶತ್ರು ದೇಶ, ರಷ್ಯಾ ಮತ್ತು ಚೀನಾ. ಅವ್ರು ಕಣ್ಣಿರೋದೇ ಎರಡು. ಜಗತ್ತಿನಲ್ಲಿ ಪೈಪೋಟಿ ಆಗ್ತಾ ಇರೋದೇ ತ್ರಿಕೋನಾಕಾರದಲ್ಲಿ ಇದೇ ರೀತಿ. ರಷ್ಯಾ ನಾನ್ ಗ್ರೇಟರ್ ಅಂತ, ಅಮೆರಿಕ ಮತ್ತೊಮ್ಮೆ ಗ್ರೇಟ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ವಾದ. ಇಲ್ಲ, ಚೀನಾ ಮಾರುಕಟ್ಟೆಯ ವಿಚಾರದಲ್ಲಿ ನಾನು ಸ್ವಾವಲಂಬಿ ಆಗಬೇಕು, ಜಗತ್ತಿನಲ್ಲಿ ಅಧಿಪತ್ಯ ಆಗಬೇಕು ಅಂತ ಚೀನಾದ ಒಂದು ಬಹುದಿನದ ಕನಸಿದೆ. ಇದಕ್ಕಾಗಿ ಪೈಪೋಟಿ ಆಗ್ತಾ ಇದೆ. ಈಗ ಚೀನಾವನ್ನು ಕಟ್ಟಿ ಹಾಕಬೇಕಂದ್ರೆ ಏನು ಮಾಡಬೇಕು? ಭಾರತವನ್ನು ಅದರ ಜೊತೆಗೆ ಅತ್ಯುತ್ತಮವಾದ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನೋದು ಅಮೆರಿಕಾದ ಆಲೋಚನೆ. ಅದರ ಭಾಗವಾಗಿ $428 ಮಿಲಿಯನ್ ರಕ್ಷಣಾ ಒಪ್ಪಂದಕ್ಕೆ ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಸಹಿಯನ್ನು ಹಾಕಿರೋದು. ಚೀನಾ ಪ್ರವಾಸದ ನಂತರ ಇಂಥದ್ದೊಂದು ಸದ್ಯಕ್ಕೆ ಅಮೆರಿಕ ಮತ್ತು ಭಾರತದ ನಡುವೆ ಆಗಿದೆ. ಹಾಗಾದರೆ ಏನಾಯಿತು? ಭಾರತಕ್ಕೆ ಟ್ರಂಪ್ ರಕ್ಷಣಾ ಬಂಪರ್ ಡೀಲ್ ಏನೇನಾಯಿತು? ಹಾಗಾದರೆ ಭಾರತದ ಸೇನಾ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ $428.2 ಮಿಲಿಯನ್ ಡೀಲ್ ಆಗಿದೆ ಭಾರತ ಮತ್ತು ಅಮೆರಿಕದ ನಡುವೆ. ಚೀನಾ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿ ಮಾತುಕತೆಗಳನ್ನು ನಡೆಸ್ಕೊಂಡು ಬಂದರು. ಆ ಮಾತುಕತೆಗಳ ನಂತರ ಇಂಥದ್ದೊಂದು ದೊಡ್ಡ ರಕ್ಷಣಾ ಒಪ್ಪಂದ ಆಗಿದೆ. ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಮತ್ತು ಹೊಮಿಟ್ಜರ್ ಫಿರಂಗಿಗಳಿಗೆ ಭರ್ಜರಿ ಸಪೋರ್ಟ್ ಮಾಡ್ತಾರಂತೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾಬಲ್ಯವನ್ನು ಹೆಚ್ಚಳ ಮಾಡೋದಕ್ಕೆ ಅಮೆರಿಕಾದ ಇದೊಂದು ಪ್ರಯತ್ನ. ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುವಂತಹ ಪ್ರಯತ್ನ, ಅದರ ಜೊತೆಗೆ ಭಾರತದ ಪ್ರಾಬಲ್ಯವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ. ಅಮೆರಿಕ ಮತ್ತು ಭಾರತದ ನಡುವೆ ಆಗಿರುವಂತಹ ಒಂದು ಪಾಲುದಾರಿಕೆ ಇದು. ಹೀಗಾಗಿ ಅವರೆಲ್ಲ ಚೀನಾ ಪ್ರಾಬಲ್ಯ ಮೇರೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ದೆ, ಶ್ರೀಲಂಕಾ, ಅದಾದ ನಂತರ ಮಯನ್ಮಾರ್, ಇವತ್ತಿನ ಪಾಕಿಸ್ತಾನ, ಬೇರೆ ಬೇರೆ ಈ ಎಲ್ಲ ಕಂಟ್ರಿಗಳನ್ನು, ಮಾಲ್ಡೀವ್ಸು, ಇವುಗಳನ್ನು ತೆಗೆದುಕೊಂಡು ಬಂದು ಭಾರತದ ವಿರುದ್ಧ ಕಟ್ಟಿ ಹಾಕುವ ಪ್ರಯತ್ನ, ಆ ಮುಖಾಂತರ ಮಿತ್ರ ದೇಶಗಳಾಗಿ ಅವುಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ರಕ್ಷಣಾ ಒಪ್ಪಂದ ಅಮೆರಿಕ ಮತ್ತು ಭಾರತದ ನಡುವೆ ಆಗಿದೆ. ಭಾರತದ ಸೇನೆಗೆ ಹೊಸ ಬಲ ಸಿಕ್ಕಿರೋದು. ಏನು ಸಿಕ್ತು ಹೊಸ ಬಲ? AH-64E ಅಪಾಚೆ ಹೆಲಿಕಾಪ್ಟರ್ಗೆ $198.2 ಮಿಲಿಯನ್ ಮೌಲ್ಯದ ಸೇವೆಯನ್ನು ಕೊಡ್ತಾರಂತೆ. ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಯಿಂದ ತಾಂತ್ರಿಕ ನೆರವು ಕೊಡ್ತಾ ಇರೋದು. AH-64E ಅಪಾಚೆ ಇದೇನಿದೆ ಅತ್ಯಾಧುನಿಕ ಮತ್ತು ಆಕ್ರಮಣಕಾರಿ ಬಹುಮುಖಿ ಅಂತ ಹೇಳ್ತಾರೆ. ಇದನ್ನು ಎಲ್ಲ ಕಡೆಯೂ ಕೂಡ ಬಳಕೆ ಆಗುತ್ತೆ. ವಾಯುಪಡೆ, ಭೂಸೇನೆ ಎಲ್ಲ ಕಡೆಯೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಬೋದು. ಇದನ್ನು ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಇದೀಗ $198.2 ಮಿಲಿಯನ್ ಸೇವೆಯನ್ನು ಕೊಡ್ತಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಭಾರತದ ಬಳಿ ಈಗ ಆಲ್ರೆಡಿ ಇವು 22 ಹೆಲಿಕಾಪ್ಟರ್ ಇದೆ. ಇದು AH-64E ಇವುಗಳ ಬಿಡಿ ಭಾಗಗಳು, ಅದಕ್ಕೆ ಸೇವೆಯ ಕಾರಣಕ್ಕಾಗಿ ಈ ಹಣವನ್ನು ಅವರು ಕೊಡ್ತಾ ಇರೋದು. ಇದರ ಜೊತೆಗೆ 6 ಎಕ್ಸ್ಟ್ರಾ AH-64E ಅಪಾಚಿಗಳು ಕೂಡ ಬರುತ್ತೆ. ಮತ್ತೊಂದು M77-2A2 ಈ ಅಲ್ಟ್ರಾ ಲೈಟ್ ಅನ್ನುವಂಥದ್ದು ಇದೇನಿದೆ ಇದನ್ನು ಕೂಡ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ. ಇದಕ್ಕೇನು ಮಾಡ್ತಾ ಇದ್ದಾರೆ? ಅಲ್ಟ್ರಾ ಲೈಟ್ ಹೊಮಿಟ್ಜರ್ ಫಿರಂಗಿಗಳೇನಿದೆ $230 ಮಿಲಿಯನ್ ಕೊಡ್ತಿದ್ದಾರೆ. ಇದು ಕೂಡ ಯಾವುದಕ್ಕೆ ಅಂತ ಹೇಳಿದ್ರೆ, ಭಾರತದ ಬಳಿ ಇವು ಕೂಡ ಆಲ್ರೆಡಿ ಇದೆ. ಇವುಗಳಿಗೂ ಕೂಡ ಸೇವೆಯನ್ನು ಒದಗಿಸುವ ಪ್ರಯತ್ನವನ್ನು ಅಮೆರಿಕ ಇದೀಗ ಮಾಡ್ತಾ ಇರೋದು. 120 ಏನಿದೆ, ಅದರ ಪೈಕಿ 25ಗಳನ್ನು ಈಗ ಆಲ್ರೆಡಿ ಕಳಿಸಿದ್ದಾರೆ. ಇನ್ನುಳಿದ 125ಅನ್ನು ಇಲ್ಲೇ ಒಂದು ಮಹೀಂದ್ರಾ ಕಂಪನಿಯ ಸಹಭಾಗಿತ್ವದಲ್ಲಿ ಅವುಗಳನ್ನು ತಯಾರು ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಭಾರತಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಪ್ರಮುಖವಾಗಿ, ನಾರ್ವೆ ಮಣ್ಣಿನಲ್ಲಿ ನರೇಂದ್ರ ಮೋದಿ ಶಾಂತಿಯ ಮಂತ್ರವನ್ನು ಪಠಿಸಿದ್ದಾರೆ. ಹಿಂದೆಲ್ಲೂ ಕೂಡ ಶಾಂತಿಯ ಮಂತ್ರ, ಉಕ್ರೇನ್ ರಷ್ಯಾ ಯುದ್ಧ ಆದಾಗ, ಇಸ್ರೇಲ್ ಗಾಜಾ ನಡುವೆ ಯುದ್ಧ ಆದಂತಹ ಆ ಸಮಯದಲ್ಲಿ ಭಾರತ ಇದನ್ನೇ ಪ್ರತಿಪಾದನೆ ಮಾಡಿತ್ತು. ಒನ್ಸ್ ಅಗೇನ್ ಅದನ್ನೇ ಹೇಳಿದ್ದಾರೆ. ಯುದ್ಧದಿಂದ ಏನನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾರ್ವೆಯಲ್ಲಿ ಮೋದಿಯವರು ಮಾತನಾಡಿದರು. ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಸಂವಾದವೇ ಏಕೈಕ ಮಾರ್ಗ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಭಯೋತ್ಪಾದನೆ ತಡೆಗೆ ಕೈ ಜೋಡಿಸಿದ ಭಾರತ ಮತ್ತು ನಾರ್ವೆ ರಾಷ್ಟ್ರಗಳು ಮೊದಲ ದಿನದಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ, ಭಯೋತ್ಪಾದನೆ ವಿರುದ್ಧ ನಮ್ಮದೆಲ್ಲ ಹೋರಾಟ ಇದ್ದೇ ಇದೆ, ನಾವು ಅದನ್ನು ಮಾಡ್ತೀವಿ ಅಂತ. ವಿಶ್ವಸಂಸ್ಥೆ ವೇದಿಕೆಯಲ್ಲಿ ರಾಜತಾಂತ್ರಿಕ ಮಹತ್ವವನ್ನು ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಸಾರಿದ್ದಾರೆ. ರಷ್ಯಾ ಉಕ್ರೇನ್ ಕದನವನ್ನು ಮುಗಿಸೋದಕ್ಕೆ ಭಾರತದ ಒಂದು ಮಹಾಸೂತ್ರ ಏನಾದರೂ ತಯಾರಾಯಿತಾ? ಜಾಗತಿಕ ಶಾಂತಿಯ ರಾಯಭಾರಿಯಾಗಿ ನರೇಂದ್ರ ಮೋದಿ ಮಿಂಚಿದ್ದಾರೆ. ಇತ್ತೀಚಿನ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತದ ಮುಂದಾಳತ್ವ, ಭಾರತದ ಮಧ್ಯಸ್ಥಿಕೆ ಬಗ್ಗೆ ಬೇರೆ ಬೇರೆ ದೇಶದ ವಿದೇಶಾಂಗ ಸಚಿವರುಗಳು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದ್ರು. ಯಾಕಂದರೆ ಶಾಂತಿ ದೂತನಾಗಿ ಭಾರತ ಕೆಲಸ ಮಾಡ್ತಾ ಇದೆ, ಹೀಗಾಗಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಒನ್ಸ್ ಅಗೇನ್ ಅದನ್ನು ವಿಶ್ವದ ಮುಂದೆ ಪ್ರತಿಪಾದನೆ ಮಾಡೋ ಪ್ರಯತ್ನ ಆಗಿದೆ. ಭಾರತಕ್ಕೆ ಸುವರ್ಣ ಯುಗ ಅಂತ ಹೇಳ್ತಿದ್ದಾರೆ. ಏನು ಭಾರತಕ್ಕೆ ಸುವರ್ಣ ಯುಗ? ಭಾರತ ಮತ್ತು ಯುರೋಪ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದ, ಮದರ್ ಡೀಡ್ ಅಂತ ನಾವು ಕರೆದಿದ್ವಿ. ಜನವರಿ 2026 ಸಮಯದಲ್ಲಿ ಈ ಯುರೋಪ್ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಗಿತ್ತು. ಇದರಿಂದ ಒಂದು $100 ಬಿಲಿಯನ್ ಹೂಡಿಕೆ ಭಾರತಕ್ಕೆ ಬರುತ್ತೆ 15 ವರ್ಷಗಳಲ್ಲಿ. ಒಂದು 10 ಲಕ್ಷ ಉದ್ಯೋಗ ಭಾರತದಲ್ಲಿ ಸೃಷ್ಟಿ ಆಗ್ಬೋದು ಅಂತ. ಮದರ್ ಆಫ್ ಆಲ್ ಡೀಲ್ಸ್ ಅಂತ 2026 ಜನವರಿ ಎಲ್ಲ ಆಗಿತ್ತಿದು.
ಮಾರುಕಟ್ಟೆ ಮುಕ್ತ ಪ್ರವೇಶ ಆಗಿರ್ಬೋದು, ಸುಂಕ ವಿನಾಯಿತಿ ಆಗಿರ್ಬೋದು, ಅವರ ಸಾಮಗ್ರಿಗಳನ್ನು ಇಲ್ಲಿ ನೇರವಾಗಿ ಮಾರಾಟ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿತ್ತು. ಇದು 15 ವರ್ಷಗಳಲ್ಲಿ ಒಂದು $100 ಶತಕೋಟಿ ಹೂಡಿಕೆ ಆಗುತ್ತೆ, ಒಂದು 10 ಲಕ್ಷ ಉದ್ಯೋಗಗಳೆಲ್ಲವೂ ಕೂಡ ಆಗಬಹುದು ಅಂತ. ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಆಗಿರೋದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತೆಲ್ಲ ಘೋಷಣೆ ಆಗಿದೆ ನಾರ್ವೆ ಮತ್ತು ಭಾರತದ ನಡುವೆ. ಅಂದರೆ ಪಳವಳಿಕೆ ಇಂಧನಗಳನ್ನು ಡಿಪೆಂಡ್ ಆಗದೆ, ಅಂದರೆ ಮುಗಿದು ಹೋಗುವ ಸಂಪನ್ಮೂಲಗಳ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಆಗದೇ ಹಸಿರು ಹೈಡ್ರೋಜನ್ಗಳಾಗಿರ್ಬೋದು, ಎಥನಾಲ್ ಬಳಕೆ ಆಗಿರ್ಬೋದು, ಅಂದರೆ ಈ ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಅಂತ ನಾವೇನು ಕರಿತೀವಿ, ಅಂದರೆ ಖಾಲಿಯಾದರೂ ಕೂಡ ಪುನರಪಿ ಅದನ್ನು ತಯಾರು ಮಾಡಬಲ್ಲಂಥ ಶಕ್ತಿಗಳೇನಿದೆ ಅದನ್ನು ಪುನರಪಿ ಬಳಕೆ ಮಾಡೋದಕ್ಕೆ ಆ ಇಂಧನಗಳ ಹತ್ರ ನಾವು ಹೆಚ್ಚು ಹೋಗೋಣ, ಹಸಿರುಕರಣದತ್ತ ನಾವೆಲ್ಲ ಹೋಗೋದಕ್ಕೆ ಇದೊಂದು ಒಪ್ಪಂದ ಸದ್ಯಕ್ಕೆ ಆಗ್ತಾ ಇರೋದು. ನರೇಂದ್ರ ಮೋದಿ ಅವರ ಯುರೋಪ್ ಪ್ರವಾಸ ಶಾಂತಿ ಮಂತ್ರಕ್ಕೆ ಸೀಮಿತವಾಗದೆ ಇಂತಹ ಹಲವು ಒಪ್ಪಂದಗಳಿಗೂ ಕೂಡ ಸದ್ಯಕ್ಕೆ ಕಾರಣವಾಗ್ತಾ ಇರೋದು. ಮತ್ತೊಂದು ಕಡೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು AI ಕ್ಷೇತ್ರಕ್ಕೆ ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ. ಏನು ಬೂಸ್ಟರ್ ಡೋಸ್ ಸಿಕ್ಕಿದೆ? ಉನ್ನತ ಮಟ್ಟದ ಆರೋಗ್ಯ ಸೇವೆಗಳ ಅಭಿವೃದ್ಧಿಗಾಗಿ ಭಾರತ ಮತ್ತು ನಾರ್ವೆ ಒಪ್ಪಂದ ಮಾಡಿಕೊಂಡಿದೆ. ಡಿಜಿಟಲ್ ಹೆಲ್ತ್ ಮತ್ತು AI ಕ್ಷೇತ್ರದಲ್ಲಿ ನಿಕಟವಾಗಿ ಪರಸ್ಪರ ಸಹಕಾರ ಮಾಡ್ತೀವಿ ಅಂತ. ವೈದ್ಯಕೀಯ ಸಂಶೋಧನೆ ಮತ್ತು ಹೆಲ್ತ್ ಟೆಕ್ನಾಲಜಿಗೆ ಹೊಸ ವೇಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಉಭಯ ನಾಯಕರೆಲ್ಲ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ನಾರ್ವೆ ತಂತ್ರಜ್ಞಾನ ಮತ್ತು ಭಾರತದ ಮಾರುಕಟ್ಟೆ ನಡುವೆ ಒಂದು ಮೈತ್ರಿ ಆಗಿರೋದು ಸಾಮಾನ್ಯ ಜನರ ಆರೋಗ್ಯ ಸೇವೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ಬೋದು. ಯಾಕಂದರೆ AI ಯುಗ ಇದು. ಈ AI ಯುಗದಲ್ಲಿ ನರೇಂದ್ರ ಮೋದಿಯವರು ಕೂಡ ಆ ವಿಚಾರದ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪವನ್ನು ಮಾಡಿರೋದು. ಹೀಗಾಗಿ ಪರಸ್ಪರವಾಗಿ ಇಬ್ಬರು ಕೂಡ ಸಹಾಯ ಸಹಕಾರದಿಂದ ಅದನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ AI ಆಗಿರ್ಬೋದು ಮತ್ತು ಆರೋಗ್ಯ ಕ್ಷೇತ್ರ, ಅದು ಜನರಿಗೆ ಸಹಾಯ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಬೆಳವಣಿಗೆ, ಪಾಕ್ ಚೀನಾಗೆ ದೊಡ್ಡಣ್ಣ ಮತ್ತು ಭಾರತದ ಈ ಡೀಲ್ ಏನಿದೆ ಒಂದು ಚೆಕ್ಮೇಟ್ ಇಡೋ ಪ್ರಯತ್ನವನ್ನು ಮಾಡಿದೆ. ಹೆಂಗೆ ಚೆಕ್ಮೇಟ್ ಇಟ್ಟಿದೆ? ಏನು ಎತ್ತ? ರಕ್ಷಣಾ ಒಪ್ಪಂದ ಮತ್ತು ರಾಜತಾಂತ್ರಿಕ ಜಯದಿಂದ ಹತಾಶರಾಗ್ಬಿಟ್ಟಿದ್ದಾರೆ ಈ ಶತ್ರು ದೇಶಗಳು. ಅಮೆರಿಕ ಮತ್ತು ಭಾರತದ ನಡುವೆ ಆಗ್ತಾ ಇದ್ದಂಥ ಬೆಳವಣಿಗೆ, ನೀವು ಅವರು ಸುಂಕ ಹೇರಿದಾಗ ಅಮೆರಿಕ ಗೆದ್ದು ಬಿಡ್ತು ಅಂತ ಎಲ್ಲ ಲೆಕ್ಕಾಚಾರ ಆಯಿತು. ಮಾತಿನ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳೋ ಪ್ರಯತ್ನ ಮಾಡಿದ್ವಿ, ರಾಜತಾಂತ್ರಿಕವಾಗಿ ನಾವು ಗೆದ್ವಿ. ಚೀನಾದ ಪ್ರಭಾವವನ್ನು ಕುಗ್ಗಿಸೋದಕ್ಕೆ ಭಾರತವನ್ನೇ ಪ್ರಮುಖ ಅಸ್ತ್ರವನ್ನು ಅಮೆರಿಕ ಮಾಡಿಕೊಂಡಿದೆ. ನಾನು ಅವಾಗಲೇ ಅದನ್ನು ಹೇಳಿದೆ. ಜಾಗತಿಕ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ವರ್ಚಸ್ಸನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನ. ಸಮುದ್ರದಿಂದ ಹಿಮಾಲಯದ ತನಕವೂ ಕೂಡ ಭಾರತದ ಸೇನಾ ಕಾವಲು ಇನ್ನು ಮುಂದೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಘಾತಕವಾಗಿ ಎಲ್ಲ ಪರಿಣಮಿಸುತ್ತೆ. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಬೆಂಬಲದಿಂದ ಭಾರತಕ್ಕೆ ಒಂದು ಆನೆ ಬಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಮಿತ್ರ ದೇಶಗಳು, ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಆದಂತಹ ನಮ್ಮ ಒಪ್ಪಂದ, ಅಮೆರಿಕದ ಜೊತೆಗೆ ಇದೀಗ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿರೋದು, ಇವೆಲ್ಲವೂ ಕೂಡ ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆಯನ್ನು ಗೆಡಿಸಿವೆ ಅಂತ. ಯಾಕೆಂದರೆ ಚೀನಾವು ಕೂಡ ಭಾರತದ ಮೇಲೆ ಈ ಹಿಂದೆ ಅಟ್ಯಾಕ್ ಮಾಡೋ ಪ್ರಯತ್ನಗಳನ್ನು ಮಾಡಿರೋದು, ಪದೇ ಪದೇ ಖ್ಯಾತಿಗಳನ್ನು ತೆಗೆಯೋದು, ಗಡಿ ವಿಚಾರದಲ್ಲಿ ಖ್ಯಾತಿಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಆ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಒಂದು ದಿಟ್ಟದಾದಂಥ ನಿಲುವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಅದರ ಭಾಗವಾಗಿ ಇದೀಗ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಭಾರತದ ಜೊತೆಗೆ ನಿಂತಿರೋದು.